5,000 ರೂಪಾಯಿ ಇದ್ದಿದ್ದ ಶೇರ್ ಪ್ರೈಸು ಕೆಲವೇ ದಿವಸದಲ್ಲಿ 800 ರೂಪಾಯಿಗೆ ಬಂದಿದೆ. ಅಂದರೆ ಸುಮಾರು 80% ಕೆಳಗೆ ಬಿದ್ದಿದೆ. 80% ಕೆಳಗೆ ಬಿದ್ದಿದೆ. ಯಾಕೆ ಕೆಳಗೆ ಬಿದ್ದಿದೆ, ಯಾಕೆ ಈ ಶೇರ್ ಇಷ್ಟೊಂದು ಕೆಳಗೆ ಬಂದಿದೆ ಅಂತ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ. ಆ ಕಂಪ್ನಿ ನೇಮ್ ಬಂದ್ಬಿಟ್ಟು ಶಕ್ತಿ ಪಂಪ್ಸ್ ಅಂತ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಈ ಶೇರ್ ಪ್ರೈಸು ಕೆಳಗೆ ಬಿದ್ದಿಲ್ಲ. ಈ ಶೇರ್ ಪ್ರೈಸ್ ಏನಾಗಿದೆ ಅಂದರೆ ಬೋನಸ್ ಕೊಟ್ಟು ಈ ಥರ ಆಗಿದೆ. ಅಂದರೆ 5:1 ಬೋನಸ್ ಶೇರ್ ಕೊಟ್ಟಿದೆ. ಅಂದರೆ ನಿಮ್ಮ ಹತ್ರ ಏನಾದರೂ ಶಕ್ತಿ ಪಂಪ್ದು 1 ಶೇರ್ ಇದ್ದಿದ್ರೆ ಇವತ್ತದು 6 ಶೇರ್ ಆಗಿದೆ. ಯಾಕಂದರೆ ನಿಮ್ಮ ಹತ್ರ 1 ಶೇರ್ ಮುಂಚೆನೇ ಇತ್ತು, ಅದ್ರ ಜೊತೆ 5 ಶೇರ್ ಎಕ್ಸ್ಟ್ರಾ ಬಂದಿದೆ. ಇದು ಸೇರಿ 6 ಶೇರ್ ಆಗಿದೆ. ಈಗ ನೀವೇ ಲೆಕ್ಕ ಮಾಡಿ, 5,000 ರೂಪಾಯಿ ಡಿವೈಡೆಡ್ ಬೈ 6 ಮಾಡಿದ್ರೆ ಎಷ್ಟಾಗುತ್ತೆ? 833 ರೂಪಾಯಿ ಅದ್ರ ಪ್ರೈಸ್ ಇರಬೇಕಿತ್ತು. ಇವತ್ತೆಷ್ಟಿದೆ? 779 ರೂಪಾಯಿ ಇದೆ. ಆದರೆ ಈ ಕಂಪ್ನಿ ಯಾಕೆ ಈ ಥರ ಮಾಡುತ್ತೆ, ಯಾಕೆ ಬೋನಸ್ ಶೇರ್ನ ಕೊಡುತ್ತೆ? ಬೋನಸ್ ಶೇರ್ ಕೊಡೋದ್ರಿಂದ ಶೇರ್ ಹೋಲ್ಡರ್ಸ್ಗೆ ಏನಾದರೂ ಲಾಭ ಆಗುತ್ತಾ? ಆಕ್ಚುಲಿ ಈ ಥರ ಬೋನಸ್ ಶೇರ್ ಕೊಡೋದ್ರಿಂದ ಶೇರ್ ಹೋಲ್ಡರ್ಸ್ಗೆ ಯಾವುದೇ ರೀತಿ ಲಾಭ ಆಗಲ್ಲ. ಯಾಕಂದರೆ ಕಂಪ್ನಿ ಏನು ಮಾಡುತ್ತೆ ಅಂದರೆ ನಂಬರ್ ಆಫ್ ದ ಶೇರ್ಸ್ನ ಇನ್ಕ್ರೀಸ್ ಮಾಡುತ್ತೆ. ನಂಬರ್ ಆಫ್ ದ ಶೇರ್ನ ಹೆಂಗೆ ಇನ್ಕ್ರೀಸ್ ಮಾಡುತ್ತೆ ಅಂದರೆ ಶೇರ್ ಕ್ಯಾಪಿಟಲ್ ಜಾಸ್ತಿ ಮಾಡುತ್ತೆ. ನೀವು ಸ್ಕ್ರೀನರಿಗೆ ಬನ್ನಿ, ಸ್ಕ್ರೀನರಿಗೆ ಬಂದ್ಬಿಟ್ಟು ಶಕ್ತಿ ಪಂಪ್ ಅಂತ ಸರ್ಚ್ ಮಾಡಿ. ಶಕ್ತಿ ಪಂಪ್ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪ್ರೈಸ್ ಬರುತ್ತೆ. 779 ರೂಪಾಯಿ ಪ್ರೈಸ್ ಇದೆ. ಇವತ್ತು ನಾನು ಶುಕ್ರವಾರ ವೀಡಿಯೋ ಮಾಡ್ತಿರೋದು. ಇವತ್ತು 5% ಡೌನ್ ಆಗಿದೆ. ಇದು ಪಿ ನೋಡ್ಕೊಳ್ಳಿ. ಪಿ ಇಂಪಾರ್ಟೆಂಟ್ ಆಗುತ್ತೆ. ಪಿ ನನಗೆ ಹೇಳ್ಬೇಕಾದ್ರೆ ಬೇಕಾಗುತ್ತೆ. 28 ಪಿ ಇದೆ ಇದ್ರದ್ದು. ಓಕೆನಾ, 28.4 ಪಿ ಇದೆ. ಇವಾಗ ನಾವು ಏನು ನೋಡಬೇಕಾಗಿರೋದಂದ್ರೆ ಈ ಬೋನಸ್ ಕೊಡೋದ್ರಿಂದ ಏನು ಚೇಂಜ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೀವಿ ಬೋನಸ್ ಕೊಡೋದ್ರಿಂದ ನಮಗೆ ನಂಬರ್ ಆಫ್ ದ ಶೇರ್ಸ್ ಜಾಸ್ತಿ ಸಿಗುತ್ತೆ, ನಮಗೆ ದುಡ್ಡು ಡಬಲ್ ಆಗುತ್ತೆ, ತ್ರಿಬಲ್ ಆಗುತ್ತೆ ಅಂತ. ಆ್ಯಕ್ಚುಲಿ ಆ ಥರ ಎಲ್ಲ ಆಗೋದೇ ಇಲ್ಲ. ಫಂಡಮೆಂಟಲಿ ಈ ಕಂಪ್ನಿನಲ್ಲಿ ಏನೂ ಚೇಂಜ್ ಆಗಲ್ಲ. ಅದನ್ನು ನಾನು ನಿಮ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ನೋಡಿ. ನೀವು ಇಲ್ಲಿ ಫುಲ್ ಲಾಸ್ಟಲ್ಲಿ ಬಂದರೆ ಬ್ಯಾಲೆನ್ಸ್ ಶೀಟಿಗೆ ಬಂದರೆ ಬ್ಯಾಲೆನ್ಸ್ ಶೀಟಲ್ಲಿ 2 ಥರ ಇರುತ್ತೆ. ಒಂದು ಈಕ್ವಿಟಿ ಕ್ಯಾಪಿಟಲ್ ಅಂತ. ಈಕ್ವಿಟಿ ಕ್ಯಾಪಿಟಲ್ ಅಂದರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನೇನಾದರೂ ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಾ, ಎಕ್ಸಾಂಪಲ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಾ. ನಾನು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ 1 ಲಕ್ಷ ರೂಪಾಯಿ ಹಾಕಿ ಸ್ಟಾರ್ಟ್ ಮಾಡಿರ್ತೀನಿ. 1 ಲಕ್ಷ ರೂಪಾಯಿ ನಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟು. ಫಸ್ಟ್ಗೆ 1 ಲಕ್ಷ ರೂಪಾಯಿ ಹಾಕಿ ನಾನು ಸ್ಟಾರ್ಟ್ ಮಾಡಿರ್ತೀನಿ. ನಾನು 50,000 ಹಾಕಿರ್ತೀನೋ, ನನ್ನ ಪಾರ್ಟ್ನರ್ 50,000 ಹಾಕಿರ್ತೀನೋ. ಅದೇ ರೀತಿ 3 ಪಾರ್ಟ್ನರ್ ಇದ್ದರೆ 3 35 33,000 ಹಾಕಿರ್ತಾರೋ, ದಟ್ ಈಸ್ ಡಿಫ್ರೆಂಟ್. ಆದರೆ ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ನಾವು ಕಂಪ್ನಿಗೆ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. ಎಲ್ಲರೂ ಸೇರ್ಕೊಂಡು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದೀವಿ. ನಾನು 10 ರೂಪಾಯಿ ಪರ್ ಶೇರ್ ಹಂಗೆ ಈ ಕಂಪ್ನಿನ ಡಿವೈಡ್ ಮಾಡ್ತೀನಿ. 10,000 ಆಗುತ್ತೆ. ಅಂದರೆ ನನ್ನ ಹತ್ರ ಟೋಟಲ್ಲು ಈ ಕಂಪ್ನಿನಲ್ಲಿ 10,000 ಶೇರ್ಸ್ ಇರುತ್ತೆ. ಓಕೆನಾ, ಇದು ಫಿಕ್ಸ್. ಇದು 1 ಲಕ್ಷ ಹಾಕಿ 10,000 ಶೇರ್ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಉಳಿದಿದ್ದನ್ನ ನಾನು ಏನೇನು ಲಾಭ ಮಾಡ್ತಿರ್ತೀನಲ್ವಾ, ನಾನೇನು ಟೇಬಲ್ ತಗೊಂತೀನಿ, ಕಂಪ್ಯೂಟರ್ ತಗೊಂತೀನಿ, ಲೈಟ್ ತಗೊಂತೀನಿ, ಇದೆಲ್ಲ ಏನು ದುಡ್ಡು ಸ್ಪೆಂಡ್ ಮಾಡಿದ್ದೀನಲ್ವಾ ಅದೆಲ್ಲನೂ ರಿಸರ್ವ್ಸಲ್ಲಿ ಬರುತ್ತೆ. ಬಿಕಾಸ್ ಅದು ನಾನು ಇದರಿಂದ ದುಡ್ಡು ಮಾಡ್ತಿದ್ದೀನಲ್ವಾ, ಇದನ್ನೆಲ್ಲ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಿದ್ದೀನಲ್ಲ, ಅದಕ್ಕದು ರಿಸರ್ವ್ಸಲ್ಲಿ ಬರುತ್ತೆ. ಇನ್ನು ನಾಳೆ ನಾನು ಏನಾದರೂ ಇದರಿಂದ ಲಾಭ ಮಾಡಿದ್ರು ಕೂಡ ಆ ದುಡ್ಡು ವಾಪಸ್ಸು ರಿಸರ್ವ್ಸಲ್ಲಿ ಬರುತ್ತೆ. ಓಕೆ, ಇಲ್ಲಿ 2 ಥರ ಇರುತ್ತೆ. ಒಂದು ಶೇರ್ ಕ್ಯಾಪಿಟಲ್ಲು, ರಿಸರ್ವ್ಸು. ಶೇರ್ ಕ್ಯಾಪಿಟಲ್ಲು ಎವ್ರಿ ಟೈಮ್ ಚೇಂಜ್ ಆಗಲ್ಲ. ಈಗೇನು ನಾನು 1 ಲಕ್ಷ ಹಾಕಿ 10 ರೂಪಾಯಿ ಫೇಸ್ ವ್ಯಾಲ್ಯೂ ಹಂಗೆ ಡಿವೈಡ್ ಮಾಡಿದ್ದೀನಲ್ವಾ, ಇವಾಗ ಶೇರ್ ಕ್ಯಾಪಿಟಲ್ ಚೇಂಜ್ ಆಗಲ್ಲ. 10,000 ಶೇರ್ ಇದ್ದಿದ್ದು 10,000ನೇ ಇರುತ್ತೆ. ನನ್ನ ಕಂಪ್ನಿನಲ್ಲಿ ಯಾವಾಗಲೂ 10,000 ಶೇರೇ ಇರುತ್ತೆ. ಇವಾಗ ನಾನೇನಾದರೂ ಈ ಕಂಪ್ನಿದು ಶೇರ್ನ ಇನ್ಕ್ರೀಸ್ ಮಾಡಬೇಕಂದ್ರೆ, ನಂಬರ್ ಆಫ್ ದ ಶೇರ್ ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು ಹೇಳಿ? ಫೇಸ್ ವ್ಯಾಲ್ಯೂ ಕಮ್ಮಿ ಮಾಡಬೇಕು. 10 ರೂಪಾಯಿ ಇರೋ ಫೇಸ್ ವ್ಯಾಲ್ಯೂನ ನಾನೇನಾದರೂ 5 ರೂಪಾಯಿ ಮಾಡಿದ್ರೆ ನಂಬರ್ ಆಫ್ ದ ಶೇರ್ಸ್ ಎಷ್ಟಾಗುತ್ತೆ ಕಂಪ್ನಿದು? 20,000 ಶೇರ್ ಆಗುತ್ತೆ. ಅದೇ ರೀತಿ 10 ರೂಪಾಯಿ ಇರೋ ಫೇಸ್ ವ್ಯಾಲ್ಯೂನ ನಾನೇನಾದರೂ 1 ಮಾಡಿದ್ರೆ ನಂಬರ್ ಆಫ್ ದ ಶೇರ್ಸ್ ಎಷ್ಟಾಗುತ್ತೆ? ಸುಮಾರು ನಾನು 10 ಭಾಗ ಡಿವೈಡ್ ಮಾಡಿದ್ದೀನಿ. ಆವಾಗ ನಂಬರ್ ಆಫ್ ದ ಶೇರ್ ಎಷ್ಟಾಗುತ್ತೆ? 1 ಲಕ್ಷ ಆಗಬೇಕು ತಾನೆ. ಬಿಕಾಸ್ 10,000 ಇರೋ ಶೇರು 10 ಪಟ್ಟಾದರೆ 1 ಲಕ್ಷ ಆಗಬೇಕು. 10 ರೂಪಾಯಿ ಫೇಸ್ ವ್ಯಾಲ್ಯೂಗೆ 10,000 ಇತ್ತು, 1 ರೂಪಾಯಿ ಫೇಸ್ ವ್ಯಾಲ್ಯೂಗೆ 1 ಲಕ್ಷ ಆಗುತ್ತೆ. ಇದನ್ನು ಸ್ಪ್ಲಿಟ್ ಅಂತ ಕರಿತೀವಿ. ಓಕೆ, ಇದನ್ನು ಸ್ಪ್ಲಿಟ್ ಅಂತ ಕರಿತೀವಿ. ಬೋನಸ್ ಅಂತ ಬಂದಾಗ ನಾವೇನು ಮಾಡ್ತೀವಿ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತಲ್ಲ, ಇಲ್ಲಿ ನಿಮಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈ ಕಂಪ್ನಿದು ಕಾಣ್ತಾ ಇದೆ ನೋಡಿ, 20 ಕೋಟಿ ಅಂತ ತೋರಿಸ್ತಾ ಇದೆ. ಈಗ ಎಕ್ಸಾಂಪಲ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಲೆಕ್ಕ ಹಾಕಿದ್ರೆ, ಏಂಜಲ್ ಇನ್ವೆಸ್ಟ್ಮೆಂಟ್ಸಲ್ಲಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 1 ಲಕ್ಷ ಇರೋದು. 1 ಲಕ್ಷ ಇರೋದು, ನಂಬರ್ ಆಫ್ ದ ಶೇರ್ಸ್ ಬಂದ್ಬಿಟ್ಟು 10,000 ಇರೋದು. ಬಿಕಾಸ್ 10 ರೂಪಾಯಿ ಫೇಸ್ ವ್ಯಾಲ್ಯೂ. ಇವಾಗ ನಾನೇನಾದರೂ ಬೋನಸ್ ಕೊಡಬೇಕಂದ್ರೆ ನಾನೇನು ಮಾಡ್ತೀನಿ? ನನ್ನ ರಿಸರ್ವ್ಸಲ್ಲಿ ಸ್ವಲ್ಪ ದುಡ್ಡು ಇರುತ್ತೆ. ಎಷ್ಟಿರುತ್ತೆ ಅಂದರೆ 1 ಕೋಟಿ ರೂಪಾಯಿ ಇರುತ್ತೆ ನನ್ನ ರಿಸರ್ವ್ಸಲ್ಲಿ. ನಾನೇನು ಮಾಡ್ತೀನಿ? ನನ್ನ ರಿಸರ್ವ್ಸಲ್ಲಿರೋ ಒಂದು ಸ್ವಲ್ಪ ದುಡ್ಡನ್ನು ಈ ಶೇರ್ ಕ್ಯಾಪಿಟಲಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡ್ತೀನಿ. ಅದನ್ನೇ ಬೋನಸ್ ಅಂತ ಕರೀತಾರೆ. ಈ ನನ್ನ ರಿಸರ್ವ್ಸಲ್ಲಿ 1 ಕೋಟಿ ಇರೋದ್ರಲ್ಲಿ ನಾನು 10 ಲಕ್ಷನ ತಗೊಳ್ತೀನಿ. 10 ಲಕ್ಷನ ತಗೊಂಡು ಈ ಶೇರ್ ಕ್ಯಾಪಿಟಲ್ ಹಾಕ್ತೀನಿ. ಇವಾಗ ಎಷ್ಟಾಯ್ತು ಹೇಳಿ? ನಮ್ಮದು ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಾಯ್ತು ಹೇಳಿ? ಮುಂಚೆ 1 ಲಕ್ಷ ಇತ್ತಾ, ಇವಾಗ 10 ಲಕ್ಷ ಆಯಿತಾ? ಟೋಟಲ್ 11 ಲಕ್ಷ ಆಯಿತಾ? ನಂಬರ್ ಆಫ್ ದ ಶೇರ್ಸ್ ಎಷ್ಟಾಯಿತು? ನಂಬರ್ ಆಫ್ ದ ಶೇರ್ಸು ಮುಂಚೆನೂ ಪರ್ ಫೇಸ್ ವ್ಯಾಲ್ಯೂ 10 ಇರೋದು, ಈಗಲೂ 10 ಇರೋದು. ಇವಾಗ ನಂಬರ್ ಆಫ್ ದ ಶೇರ್ಸು ಇನ್ಕ್ರೀಸ್ ಆಯಿತು ಕಂಪ್ನಿನಲ್ಲಿ. ಅವಾಗ ಏನಾಗುತ್ತೆ? ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಅದು ಹೆಂಗೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು 20 ಇದೆ, ಅಂದರೆ 20 ಕೋಟಿ ಇದು. ಓಕೆನಾ, ಇಲ್ಲಿ 922 ಕೋಟಿ ಇದೆ. ಈಗ 922 ಕೋಟಿ ಈ ಕಂಪ್ನಿದಿದೆ. ಈ ಕಂಪ್ನಿ ಏನು ಮಾಡಿದೆ? ನೀವು ರೀಸೆಂಟಾಗಿ ಕಾರ್ಪೊರೇಟ್ ಆಕ್ಷನ್ನ ಕ್ಲಿಕ್ ಮಾಡೋದು. ಇಲ್ಲಿ ಕಾರ್ಪೊರೇಟ್ ಆಕ್ಷನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಡೀಟೇಲ್ ಬರುತ್ತೆ ನೋಡಿ. ಬೋನಸ್ ಶೇರ್ಸ್ ಕೊಟ್ಟಿದ್ದಾನೆ 5:1 ಅಂತ. ಅಂದರೆ ಎವ್ರಿ 1 ಶೇರಿಗೆ ನಿಮಗೆ 5 ಬೋನಸ್ ಶೇರ್ನ ಕೊಟ್ಟಿದ್ದಾನೆ ಅಂತ ಅರ್ಥ. ಈಗೇನು ಮಾಡಬೇಕು? ಕಂಪ್ನಿ 5 ಪಟ್ಟು ಈಕ್ವಿಟಿ ಕ್ಯಾಪಿಟಲ್ನ ಜಾಸ್ತಿ ಮಾಡಬೇಕು.
ಫಸ್ಟಿಗೆ 20 ಕೋಟಿ ಇದೆ, ಮತ್ತೆ 5 ಪಟ್ಟು ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು? ಈ 922 ಕೋಟಿನಲ್ಲಿ 100 ಕೋಟಿನ ತೆಗೆದು ಈ 20 ಕೋಟಿಗೆ ಹಾಕಬೇಕು. ಯಾಕೆ 100 ಕೋಟಿ ಹೇಳ್ತಾ ಇದ್ದೀನಿ ಹೇಳಿ? ಒಂದು ಈಕ್ವಿಟಿ ಕ್ಯಾಪಿಟಲ್ 20 ಅಂದರೆ 5 ಪಟ್ಟಾದರೆ 100 ಆಗುತ್ತಲ್ವಾ? ಆ 100 ಕೋಟಿನ ತೆಗೆದು ಈ 20 ಕೋಟಿಗೆ ಆ್ಯಡ್ ಮಾಡ್ತಾರೆ, ಅವಾಗ ಟೋಟಲ್ ಆಗುತ್ತೆ 120 ಕೋಟಿ ಆಗುತ್ತೆ. ಇದಿನ್ನೂ ಅಪ್ಡೇಟ್ ಆಗಿಲ್ಲ, ನಿಮಗೆ ನೆಕ್ಸ್ಟ್ ಕ್ವಾರ್ಟ್ರಲ್ಲಿ ಇದು ತೋರಿಸುತ್ತೆ 120 ಕೋಟಿ ಅಂತ ತೋರಿಸುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ. ಅವಾಗ ಏನಾಯ್ತು ಇಲ್ಲಿ ಹೇಳಿ? ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಈ ಕಂಪ್ನಿದು 120 ಕೋಟಿ ಆಯಿತು. ಇಲ್ಲಿ 100 ಕೋಟಿ ಕಮ್ಮಿ ಆಗುತ್ತೆ, ರಿಸರ್ವ್ಸಲ್ಲಿ 100 ಕೋಟಿ ಕಮ್ಮಿ ಆಗುತ್ತೆ. ಕಂಪ್ನಿ ತಗೊಂಡ್ಬಿಟ್ಟು ಇಲ್ಲಿಂದ ತೆಗೆದು ಅಲ್ಲ ಹಾಕಿದೆ. ಯಾವಾಗ ಇದು ಇಲ್ಲಿಂದ 100 ಕೋಟಿನ ಇಲ್ಲಿಗೆ ಶಿಫ್ಟ್ ಮಾಡ್ತೋ ಅವಾಗ ಏನಾಗುತ್ತೆ? ನಂಬರ್ ಆಫ್ ದಿ ಶೇರ್ಸ್ ಕಂಪ್ನಿದು ಜಾಸ್ತಿ ಆಗುತ್ತೆ. ಮುಂಚೆ ಎಷ್ಟಿತ್ತು ಅಂದರೆ ನೀವೇ ಲೆಕ್ಕ ಮಾಡಿ, 20 ಕೋಟಿ ಡಿವೈಡೆಡ್ ಬೈ 10 ರೂಪಾಯಿ ಫೇಸ್ ವ್ಯಾಲ್ಯೂ. ಮುಂಚೆ ಎಷ್ಟಿತ್ತು? 2 ಕೋಟಿ ಈ ಕಂಪ್ನಿ ಹತ್ರ ಶೇರ್ಸ್ ಇತ್ತು. ಇವಾಗ ಎಷ್ಟಾಗುತ್ತೆ? 120 ಡಿವೈಡೆಡ್ ಬೈ 10 ರೂಪಾಯಿ ಫೇಸ್ ವ್ಯಾಲ್ಯೂ, 120 ರೂಪಾಯಿ ಈಕ್ವಿಟಿ ಕ್ಯಾಪಿಟಲ್ಲು. ಈಗ ನೋಡಿ ಎಷ್ಟು ಬಂತು? 12 ಬಂತು. ಅಂದರೆ ಈ ಕಂಪ್ನಿ ಹತ್ರ ಇವಾಗ 12 ಕೋಟಿ ಶೇರ್ಸ್ ಇದ್ದಾವೆ. ಇದು ನೀವು ಇಲ್ಲೇ ಚೆಕ್ ಮಾಡ್ಬೋದು. ಇಲ್ಲೋಗಿ ನಂಬರ್ ಆಫ್ ದಿ ಈಕ್ವಿಟಿ ಶೇರ್ಸ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದಿಲ್ಲಿ ಬಂದು ಆ್ಯಡ್ ಆಗಿರುತ್ತೆ. ನಂಬರ್ ಆಫ್ ದಿ ಈಕ್ವಿಟಿ ಶೇರ್ಸು ಎಷ್ಟಿದೆ? 12 ಕೋಟಿ ಇದೆ. ಈ 12 ಕೋಟಿ ಈಕ್ವಿಟಿ ಶೇರ್ಸ್ನ ನಾವೇನು ಮಾಡ್ತೀವಿ? ಡಿವೈಡ್ ಮಾಡ್ತೀವಿ. ಯಾವುದಕ್ಕೆ? ಈ ವರ್ಷ ಮಾಡಿರೋ ಲಾಭಕ್ಕೆ. 329 ಕೋಟಿ ಈ ವರ್ಷ ಮಾಡಿರೋದು. ಯಾವತ್ತೂ EPS ಅಂದರೆ ಏನು ಹೇಳಿ? ಅರ್ನಿಂಗ್ ಪರ್ ಶೇರ್ ಅಂತ. ಅಂದರೆ ಈ ಕಂಪ್ನಿಯ ಒಂದು ಶೇರು ಎಷ್ಟು ರೂಪಾಯಿ ದುಡ್ದಿದೆ ಅಂತ ಚೆಕ್ ಮಾಡೋಕ್ಕೆ. ಅದನ್ನ ಹೆಂಗೆ ಚೆಕ್ ಮಾಡೋಕ್ಕಾಗುತ್ತೆ? ಕಂಪ್ನಿ ವರ್ಷಕ್ಕೆ ಮಾಡಿರೋ ಲಾಭನ ಟೋಟಲ್ ನಂಬರ್ ಆಫ್ ದ ಶೇರ್ಸಲ್ಲಿ ಡಿವೈಡ್ ಮಾಡಿದ್ರೆ ಅದು ಬರುತ್ತೆ. ನಮಗೆ ಈಗ ಎಷ್ಟು ಬರುತ್ತೆ? 329 ಡಿವೈಡೆಡ್ ಬೈ 12 ಕೋಟಿ ಎಷ್ಟಾಯಿತು? 27 ಬಂತು. ಇಲ್ಲೆಷ್ಟಿದೆ EPS? 27 ಇದೆಯಾ? ನಾವೇನಾದರೂ ಈ ಕಂಪ್ನಿಗೆ 29 ಟೈಮ್ಸ್ P ಅಥವಾ 30 P ಪೇ ಮಾಡಿದ್ರೆ ಈ ಕಂಪ್ನಿಯ ಶೇರ್ ಪ್ರೈಸ್ ಬರುತ್ತೆ ಎಷ್ಟು? 795. ಈಗ ನೀವೇ ಹೇಳಿ, ಇದರಲ್ಲಿ ನಿಮಗೆ ಏನು ಕಮ್ಮಿ ಸಿಕ್ಕಂಗಾಗಿದೆ? ಏನಂದರೆ ನಂಬರ್ ಆಫ್ ದ ಶೇರ್ಸು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇನ್ಕ್ರೀಸ್ ಆಗಿದೆ ಅಷ್ಟೇ, ಬಟ್ ವ್ಯಾಲ್ಯೂ ಸೇಮ್ ಇದೆ. ಯಾಕಂದರೆ ಕಂಪ್ನಿ ಮಾಡೋ ಲಾಭ ಚೇಂಜ್ ಆಗಿಲ್ಲಲ್ಲ. ಕಂಪ್ನಿ ಮಾಡೋ ಲಾಭ ಚೇಂಜ್ ಆದರೆ ಮಾತ್ರ ನಿಮ್ಮ ವ್ಯಾಲ್ಯೂ ಮೇಲೋಗುತ್ತೆ. ಯಾಕಂದರೆ ಕಂಪ್ನಿ ಏನಾದರೂ ನಾಳೆ 1000 ಕೋಟಿ ಮಾಡ್ತು ಅಂದ್ಕೊಳ್ಳಿ. ಕಂಪ್ನಿ ನಾಳೆ 1000 ಕೋಟಿ ಮಾಡ್ತು, 1000 ಕೋಟಿ ಡಿವೈಡೆಡ್ ಬೈ 12 ಮಾಡಿದ್ರೆ 83 ಆಗುತ್ತೆ EPS. ಆ EPSಗೆ ನೀವು 30 ಟೈಮ್ಸ್ ಪೇ ಮಾಡಿದ್ರೆ 2500 ಆಗ್ತಿತ್ತು. ಶೇರ್ ಪ್ರೈಸ್ ಹೆಂಗೆ ಜಾಸ್ತಿ ಆಗುತ್ತೆ ಅಂದರೆ ಕಂಪ್ನಿ ಮಾಡೋ ಲಾಭದಿಂದ. ಶೇರ್ ಪ್ರೈಸ್ ಹೆಂಗೆ ಕಮ್ಮಿ ಆಗುತ್ತೆ ಅಂದರೆ ಕಂಪ್ನಿ ಮಾಡೋ ಲಾಭದಿಂದನೇ. ಕಮ್ಮಿ ಲಾಭ ಮಾಡಿದ್ರೆ ಕಂಪ್ನಿಯ EPS ಡೌನ್ ಆಗುತ್ತೆ, ಅದರಿಂದ ಕಂಪ್ನಿ ಶೇರ್ ಪ್ರೈಸ್ ಕೆಳಗೆ ಬರುತ್ತೆ. ಈ ಬೋನಸ್ ಕೊಡೋದ್ರಿಂದ ಫಂಡಮೆಂಟಲಿ ಏನೂ ಚೇಂಜ್ ಆಗಲ್ಲ. ನಂಬರ್ ಆಫ್ ದ ಶೇರ್ಸನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಷ್ಟೇ. ನಂಬರ್ ಆಫ್ ದ ಶೇರ್ಸ್ನ ಇನ್ಕ್ರೀಸ್ ಮಾಡೋದ್ರಿಂದ ನಿಮ್ಗೆ ಅದರಲ್ಲಿ ಜಾಸ್ತಿ ಶೇರ್ಸ್ ಬಂದಿರೋಂಗೆ ಕಾಣುತ್ತೆ, ಬಟ್ ನಿಮ್ಮ ವ್ಯಾಲ್ಯೂ ಅಷ್ಟೇ ಇರುತ್ತೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಮುಂಚೆ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇವತ್ತು ಕೂಡ 1 ಲಕ್ಷ ಇರುತ್ತೆ. ಆದರೆ ನಂಬರ್ ಆಫ್ ದ ಶೇರ್ಸ್ ಮಾತ್ರ ಜಾಸ್ತಿ ಇರುತ್ತೆ. ನೀವು ಈ ಚಾರ್ಟಲ್ಲಿ ಕೂಡ ನೋಡ್ಬೋದು. ಚಾರ್ಟಲ್ಲಿ ಇಮಿಡಿಯೇಟ್ಲಿ ಅಪ್ಡೇಟ್ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ ಚಾರ್ಟಲ್ಲಿ ಸ್ಪ್ಲಿಟ್ಟು ಬೋನಸ್ ಕೊಟ್ಟಿರಲ್ಲ ಅಂತ. ಹಂಗಿದ್ರೆ ಆಗಸ್ಟಲ್ಲಿ ಈ ಶೇರ್ ಪ್ರೈಸ್ ಎಷ್ಟಿತ್ತು? 781 ರೂಪಾಯಿ ಇತ್ತಾ? ಅಕ್ಟೋಬರಲ್ಲಿ 784 ರೂಪಾಯಿ ಇತ್ತಾ? ಇಲ್ಲ ಅಲ್ವಾ? 5000 ಇತ್ತಲ್ವಾ? ಇದು ರೀಸೆಂಟ್ಲಿ ಚೇಂಜ್ ಆಗಿರೋದಲ್ವಾ? ಮತ್ತು ಚಾರ್ಟ್ ಯಾಕೆ ಈ ಥರ ತೋರಿಸ್ತಾ ಇದೆ? ಚಾರ್ಟಲ್ಲಿ ಕೂಡ ಅಪ್ಡೇಟ್ ಆಗಿರುತ್ತೆ. ಇಮಿಡಿಯೇಟ್ಲಿ ಅಪ್ಡೇಟ್ ಆಗುತ್ತೆ ಚಾರ್ಟಲ್ಲಿ 2 ದಿವಸ ಬಿಟ್ಬಿಟ್ಟು. ಈಗ ಅಪ್ಡೇಟ್ ಆಗಿದೆ ಚಾರ್ಟಲ್ಲಿ. ಈಗ ನೀವು ನೋಡಿ ಹಂಗೆ ಅಷ್ಟೇನು ಕೆಳಗೆ ಬಂದಿದೆಯಾ ಪ್ರೈಸು? ಅಲ್ಲೇ ಇದೆ ಅಲ್ವಾ? ಲಾಸ್ಟು 3-4 ತಿಂಗಳಿಂದ ಪ್ರೈಸು 750, 700, 800 ಇದೇ ಪ್ರೈಸಲ್ಲಿ ಅಡ್ಡಾಡ್ತಾ ಇದೆ. ಅಂದರೆ ಇದು 80% ಕೆಳಗೆ ಬಿದ್ದಿಲ್ಲ. ಬೋನಸ್ ಶೇರ್ ಕೊಟ್ಟಿರೋದ್ರಿಂದ ಪ್ರೈಸು ಕೆಳಗೆ ಬಂದಿರೋ ಥರ ಕಾಣ್ತಾ ಇದೆ ಅಷ್ಟೇ. ಇದು ನಿಮಗೆ ಯಾವುದೇ ರೀತಿ ವ್ಯಾಲ್ಯೂ ಆ್ಯಡ್ ಮಾಡಲ್ಲ. ಬಟ್ ಈ ಥರ ಯಾಕೆ ಮಾಡ್ತಾರೆ ಅಂದರೆ ಇದು ಪ್ರೈಸ್ನ ಕಮ್ಮಿ ಮಾಡಿದಾಗ ಏನಾಗುತ್ತೆ? ನಂಬರ್ ಆಫ್ ದ ಶೇರ್ ಹೋಲ್ಡರ್ಸ್ ಜಾಸ್ತಿ ಆಗ್ತಾರೆ. ತುಂಬ ಜನ ನಿಮ್ಮಂಥ ರಿಟೇಲ್ ಇನ್ವೆಸ್ಟರ್ಸು, ನಮ್ಮಂಥ ರಿಟೇಲ್ ಇನ್ವೆಸ್ಟರ್ಸು ಹೋಗಿ ಎಂಟ್ರಿ ಆಗ್ತೀವಿ ಬಿಕಾಸ್ ಕಮ್ಮಿ ಪ್ರೈಸಲ್ಲಿದೆ ಅಂತ. ಇದರಿಂದ ಬೋನಸ್ ಅನೌನ್ಸ್ ಮಾಡ್ತಾರೆ. ಬೋನಸ್ ಅನೌನ್ಸ್ ಮಾಡೋದ್ರಿಂದ ಯಾವುದೇ ರೀತಿ ಫಂಡಮೆಂಟಲ್ ಚೇಂಜ್ ಆಗಲ್ಲ. ಬೋನಸ್ಸು ಅಷ್ಟೇ, ಸ್ಪ್ಲಿಟ್ಟು ಅಷ್ಟೇ. ಫಂಡಮೆಂಟಲಿ ಏನಾದರೂ ಚೇಂಜ್ ಆಗ್ತಿದೆ ಕಂಪ್ನಿನಲ್ಲಿ ಅಂದರೆ ಕಂಪ್ನಿಯ ಲಾಭ ಇನ್ಕ್ರೀಸ್ ಆಗಬೇಕು. ಲಾಭ ಇನ್ಕ್ರೀಸ್ ಆಗಂಗೆ ಕಂಪ್ನಿ ಏನೆಲ್ಲ ಮಾಡುತ್ತೆ ಅದರಿಂದ ಶೇರ್ ಪ್ರೈಸ್ ಮೇಲೋಗಬೇಕು. ಓಕೆ, ಈ ಕಂಪ್ನಿ ಲಾಭ ಇನ್ಕ್ರೀಸ್ ಮುಂದೆ ಲಾಭ ಇನ್ಕ್ರೀಸ್ ಮಾಡೋಕ್ಕೆ ಕಂಪ್ನಿ ಏನಾದರೂ ಇವತ್ತು ಕ್ಯಾಪೆಕ್ಸ್ ಇಂಪ್ರೂವ್ ಮಾಡ್ತು, ಕಂಪ್ನಿ ಏನಾದರೂ ಹೊಸ ಪ್ಲಾಂಟ್ ಆಗ್ತು, ಹೊಸ CEO ಬಂದ, ಇದರಿಂದ ಏನು ಮಾಡ್ತಾನೆ ಅವನು? ಚೆನ್ನಾಗಿ ಎಫಿಷಿಯನ್ಸಿ ಮೇಂಟೈನ್ ಮಾಡಿ ಲಾಭ ಇನ್ಕ್ರೀಸ್ ಮಾಡ್ತಾನೆ ಅನ್ನೋಕ್ಕೋಸ್ಕರನೇ ಶೇರ್ ಪ್ರೈಸ್ ಮೇಲೆ ಹೋಗುತ್ತೆ. ಶೇರ್ ಪ್ರೈಸ್ ಮೇಲೆ ಹೋಗೋಕ್ಕೆ ಮೇನ್ ರೀಸನ್ನೇ ಲಾಭ. ಅದು ಮುಂದೆ ಆಗೋ ಲಾಭಕ್ಕೆ ಮೇಲೋಗುತ್ತೆ. ಕೆಳಗೆ ಬೀಳೋಕ್ಕೂ ಲಾಭನೇ ಕಾರಣ. ಅದು ಮುಂದೆ ಆಗೋ ನಷ್ಟಕ್ಕೋಸ್ಕರ ಕೆಳಗೆ ಬೀಳುತ್ತೆ. ಶೇರ್ ಪ್ರೈಸು ಏನಾದರೂ ಕೆಳಗೆ ಬೀಳ್ತಿದೆ ಅಂದರೆ ಪ್ರೆಸೆಂಟ್ಲಿ ನೀವು ಸ್ಕ್ರೀನರ್ ಓಪನ್ ಮಾಡಿದ್ರೆ ಅದರಲ್ಲಿ ನಿಮ್ಗೇನು ಕಾಣ್ತಾ ಇರಲ್ಲ. ಬಿಕಾಸ್ ಈ ಕ್ವಾರ್ಟರ್ ಚೆನ್ನಾಗಿ ಲಾಭ ಮಾಡಿದೆ, ಆದರೂ ಶೇರ್ ಪ್ರೈಸ್ ಕೆಳಗೆ ಬೀಳ್ತಿದೆ ಅಂತ ಕಾಣುತ್ತೆ. ಆದರೆ ಮುಂದೆ ಆಗೋ ನಷ್ಟದಿಂದ ಶೇರ್ ಪ್ರೈಸ್ ಕೆಳಗೆ ಬೀಳ್ತಾ ಇರುತ್ತೆ. ಅದೇ ರೀತಿ ಮುಂದೆ ಆಗೋ ಲಾಭದಿಂದನೇ ಶೇರ್ ಪ್ರೈಸ್ ಮೇಲೋಗ್ತಾ ಇರುತ್ತೆ.